ಒಂದು ಎರೆಹುಳ ಸಿಕ್ಕಿದೆ ನಮಗೀಗ, ಸಾಕಿಷ್ಟು. ಈಗ ಕಣ್ಣಿಲ್ಲ, ಕಾಲಿಲ್ಲ, ಬಾಯಿ ಇಲ್ಲ, ಮೂಗಿಲ್ಲ, ಎಂತ ಇಲ್ಲ ಅಂದ್ಯಾ ದಾಲ ಇಜ್ಜಿ ಆಳ ಬದುಕುಡು. ಗೈಸ್ ಇಲ್ಲೇ ಒಂದು ಮುಂದೆ ಒಂದು ತೋಡಿದೆ, ಸ್ವಲ್ಪ ದೊಡ್ಡದು ಪಾದೆ ಅಂತ, ಅಲ್ಲಿ ಸ್ವಲ್ಪ ದೊಡ್ಡ ತೋಡಿದೆ, ನಾವು ಅಲ್ಲಿ ಹೋಗ್ತೀವಿ. ರುಚಿಲ್ಯಾ ರುಚಿಂಡು ಗೈಸ್, ನೀವು ನಗ್ಬಾರ್ದು, ನಿಮಗೆ ಇವತ್ತು ಮೀನು ಸಿಗುವಾಗ ಕಾಣ್ತಿಲ್ಲ. ಸರ್ತ ಹೋಗ್ತಾ ಇದೀವಿ ಅಷ್ಟೇ, ಮೀನು ಸಿಗುವಾಗ ಕಾಣ್ತಿಲ್ಲ, ಯಾಕಂದರೆ ನೀರು ಸ್ವಲ್ಪ ಜಾಸ್ತಿ ಇದೆ. ಡೆಂಜಿಗೆ ಸಹ ಕಣ್ಣು ಕಾಣೋದಿಲ್ಲ, ನಮಗೆ ಸಹ ಕಣ್ಣು ಕಾಣೋದಿಲ್ಲ. ಈಗ ಫೈನಲಿ ಒಂದು ಎರಡು ಸಿಕ್ಕಿದೆ ನೋಡಿ ನಮಗೆ ರಾತ್ರಿ. ಸೊ ಹಾಯ್ ಗಾಯ್ಸ್, ಎಂಚಲ ಮಾಡ್ತಾರೆ ಯಾರ ಸೌಖ್ಯವಲ್ಲೇ. ಸೊ ಎಷ್ಟೋ ಸಮಯದ ಬುಕ್ಕ ಒಂದು ವ್ಲಾಗ್ ಮಾಡ್ತವಲ್ಲೇ, ಸೊ ಕನ್ನಡದಾಗಲಿ. ಸೊ ಎಷ್ಟೋ ಸಮಯದ ನಂತರ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಗಾಯ್ಸ್, ಇವತ್ತು ನಾನು ಮತ್ತು ನಮ್ಮ ನವೀನ್ ಗೌಡ್ರು ಸುಮ್ಮನೆ ಮೀನು ಹಿಡ್ಲಿಕ್ಕಲ್ಲ, ಸುಮ್ಮನೆ ಹೋಗ್ತಾಯಿದ್ದೀವಿ ಸೋಕ್ಕೆ. ವರ್ಷದಲ್ಲಿ ಒಂದು 2 ಸಲ ಹೋಗೋದು ಅಷ್ಟು ಸಿಗೋದು ನಾವು. ಅಂದರೆ ಮೊದಲು ವಾರದಲ್ಲಿ 2 ಸಲ ಹೋಗ್ತಿದ್ವಿ, ಈಗ ವರ್ಷದಲ್ಲಿ 2 ಸಲ ಹೋಗೋ ಪರಿಸ್ಥಿತಿ ಬಂದಿದೆ. ಒಬ್ಬ ಊರಲ್ಲಿದ್ದರೆ ಒಬ್ಬ ಪರವರಲ್ಲಿ, ಒಬ್ಬ ಪರವರಲ್ಲಿದ್ದರೆ ಒಬ್ಬ ಊರಲ್ಲಿ ಅಂತ ಕತೆ. ಸೊ ಇಡ್ಲಿಕ್ಕೆ ಗಾಲ ಒಂದು ಕಟ್ಟಿದೆ, ಬಟ್ ಏನು ಸಿಗಲ್ಲ ಅಂತ ಗೊತ್ತು, ಅದು ಸುಮ್ಮನೆ ಹೋಗೋದು. ನೈಟ್ ಹೋಗ್ಲಿಕ್ಕಾಗಲ್ಲ, ಅದಕ್ಕೆ ಡೇ ಹೋಗೋದು. ಇವತ್ತು ಇಬ್ಬರು ರಜೆ ಅಲ್ಲ, ಅವತ್ತು ಹೋಗೋದು. ಈಗ ಗೈಸ್ ನೋಡಿ, ಇದು ಕಣಿ. ನಾವೆಲ್ಲ ಮೊದಲು ಇಲ್ಲೇ ಮೀನೆಲ್ಲ ಹಿಡಿತಾ ಇದ್ವಿ, ರಾತ್ರಿ ಎಲ್ಲ ಬರ್ತೀವಿ. ಅಂದರೆ ನಾವಲ್ಲ, ಅಪ್ಪ ಎಲ್ಲ ಬರ್ತಾರೆ, ನಾವು ಊರಲ್ಲಿ ಇರೋದಿಲ್ಲಲ್ಲ. ಹಾಂ, ಹಂಗೆ ಇದೊಂದು ಮಾಮೂಲಿ ತೋಟ. ಇಲ್ಲೇ ನಾವು ಆಲ್ಮೋಸ್ಟ್ ಎಲ್ಲ ಡೆಂಜಿಯಲ್ಲಿ ಹಿಡಿದು. ಡೆಂಜಿಲ್ಲ ನಮ್ಮದು ಫೇವ್ರೇಟ್. ಮಳೆಗಾಲದಲ್ಲಿ ಡೆಂಜಿ ಸಿಕ್ಕಿದ್ರೆ ಅದಷ್ಟು ಖುಷಿ ಯಾವುದಿಲ್ಲ. ಕೋಳಿ ಸಿಕ್ಕಿದಾಗ ಡೆಂಜಿಲ್ಲ ವೆರೈಟಿ ಕಡಿಪು ಮಾಡ್ಬೋದು, ಕಬಾಬ್ ಮಾಡ್ಬೋದು, ಗಸಿ ಮಾಡ್ಬೋದು, ಸುಕ್ಕ ಮಾಡ್ಬೋದು, ಯಾವುದು ಬೇಕಾದ್ರೂ ಮಾಡ್ಬೋದು. ಡೆಂಜಿಲ್ ಬರೋ ಓಡಿ ಹೋಗ್ತಾ ಮಾರೆ, ನೀನು ಎಲ್ಲೆಲ್ಲಿಯೋ ತೊಟ್ಟೆ ಬರುತ್ತೆ ಅಂಜಿ. ಹಾಂ, ತೊಟ್ಟೆ ಬರುತ್ತೆ ಗೈಸ್. ನಾವೀಗ ನಕ್ಕೂರು ಮಾಡ್ತಾ ಇದ್ದೀವಿ. ಎರೆಹುಳು ಹುಡುಕ್ತಾ ಇದ್ದೇವೆ. ಎರೆಹುಳು ಸಿಕ್ಕಿದರೆ ಮಾತ್ರ ನಮಗೀಗ ಮೀನು ಹಿಡಿಲಿಕ್ಕೆ ಆಗೋದು, ಇಲ್ಲಾಂದರೆ ಆಗೋದಿಲ್ಲ. ಹಾಗೆ ಗೈಸ್ ನೋಡಿ, ಗಾಳಿ ಇದೆ. ಎರೆಹುಳು ಕೂಡ ಇಲ್ಲ ಮಾರೆ, ಓಡಿಬೋತೀನಿ ಒಂಜಿ ನಿಜ. ಅವು ಪೂರೈತೆ ಪಜ್ಜಿರ್ಗೆ ಮರ್ದೋಡ್ಪರತ ಒಂಜಿ ಮಾರೆ. ನಾಂಟಿ ಪಂಡಿಜರ್ನೇ ಒಪ್ಪೆ ಮುಳ್ಳು ಅಂಜು ಹತ್ತಿರ. ಒಂದು ಎರೆಹುಳು ಸಿಕ್ಕಿದೆ ನಮಗೀಗ, ಸಾಕಿಷ್ಟು, ಇಷ್ಟುಂಟು. ಗೈಸ್ ಫೈನಲ್ ಹುಡುಕಿ ಒಂದು ಎರೆಹುಳು ಸಿಕ್ಕಿದೆ. ಅದನ್ನ ಇಟ್ಕೊಂಡು ನಾವು ಡೆಂಜಿ ಹಿಡಲಿಕ್ಕೆ ಅಥವಾ ಮೀನು ಟ್ರೈ ಮಾಡ್ತೀವಿ. ಸಿಕ್ಕಿತು ಚಾನ್ಸ್, ಇಲ್ಲಾಂದ್ರೆ ಇಲ್ಲ. ಗೈಸ್ ಇವತ್ತು ನೈಟ್ ನಾನು ಸೀದಾ ಬೆಂಗಳೂರು ಹೋಗ್ತಾಯಿದ್ದೀನಿ. ವಿಷಯ ಜಾಬ್ ಸಂತೀರ ಕಂಪನಿಯಲ್ಲಿ ಜಾಬ್ ಇದೆ. ಈಗ ಮಳೆ ಬಂತು ಗೈಸ್, ಮಳೆ ಬಂತು. ಕೊಡೆದಗಿರಿ ಎರೆಹುಳ ರೈತನ ಮಿತ್ರ ಎರೆಹುಳ. ಈಗ ಕಣ್ಣಿಲ್ಲ, ಕಾಲಿಲ್ಲ, ಬಾಯಿ ಇಲ್ಲ, ಮೂಗಿಲ್ಲ, ಎಂತ ಇಲ್ಲ ಅಂದ್ಯಾ ದಾಲ ಇಜ್ಜಿ ಆಳ ಬದುಕುಡು. ಹೋಮ್ ಮೇಡ್ ಗಾಲ, ಅಂದರೆ ನಾವು ಇಲ್ಲೇ ಗಾಲ ರೆಡಿ ಮಾಡಿ ಇಲ್ಲೇ ಎಲ್ಲ ಟ್ರೈ ಮಾಡೋದು. ನಮ್ಮದು ಸೈನ್ಸ್ ಆ್ಯಂಡ್ ಎಕ್ಸ್ಪೆರಿಮೆಂಟ್ ಇಲ್ಲೇ ನೋಡಿ. ಅಲ್ಲಿ ಹುಡುಗ ನಮ್ಮದು ಒಂದು ಮರ ಕಾಡ್ತಿದ್ದಾನೆ, ನಮ್ಮದು ಕೊದಂಟಿ ಬೇಕು ಗಾಲ ಹಿಡ್ಕೊಳ್ಳಿಕ್ಕೆ. ಅಂದರೆ ಗಾಲ ಇದೆಯಲ್ಲ, ಮಳೆ ಬರ್ತಾಯಿದೆ ಗೈಸ್, ಮಳೆ. ಹಾಗಾಗಿ ದೊಡ್ಡ ಉಪದ್ರ ಆಯಿತು ಮಳೆ. ಬೆಂಗಳೂರಲ್ಲಿ ಮಳೆ ಇಲ್ಲ ಅಂತ, ಅದೊಂದು ನಮಗೆ ಒಳ್ಳೆಯ ವಿಷಯ, ಖುಷಿಯ ವಿಷಯ. ಸುತ್ತ ಕೊಡೋದು ತೋಡು. ನೈಟ್ ಬಂದರೆ ಡೆಂಜರ್ ಸಿಗುತ್ತೆ. ಉಯ್ತೆ ಉಪ್ಪುಲಿಗೆದ ಕೈತ ರಕ್ತ ನೋಡಿ, ಇದರಲ್ಲಿ ರಕ್ತ, ಉಪ್ಪಳಿಗೆ ಮರದ ರಕ್ತ. ದಂಜಿ ಪುಡ್ಡರುಂಡು ಇದರಲ್ಲಿ ಸೈಪಿ ಹೊರ ಬುಡ್ಲೆ ಅನ್ನ ಹಾಕ್ತಾನೆ. ಅನ್ರಾಡಿಯಾ ಗಾಲ వద్దా నించా ఇంకట్ అడిగిస్తున్నాడు ఇందా ఊర్లో వాడిన కొంచెం ಮೀನು ಪರಂದು ತಿಂಬಿದ್ದಾನ ಪರಂದು ಬರ್ತದೆ ಮೀನಿಗೆ. ಮಳೆ ಬರ್ತಾ ಉಂಟು, ಇಲ್ಲಾಂದ್ರೆ ನಾವೀಗ ಹೋಗ್ತಾ ಇದ್ವಿ. ಹೋಯ್ ಆಡ್ಲ ಹೋಯ್, ಇನ್ನು ಜೀವ ಉಂಟಿದು. ಹೋಯ್ ಕೊಡ ಬತ್ತ ಮೆಲ್ಲ ಅಲ್ಲ ಇನ್ನು ಸರಿ ಹ್ಯಾಂಡ್ ಎತ್ತ ಹಟ್ಟುಂಡುಲ್ಲ ಕೊಡೆತ್ತ ಕೊಡಿ ಹಟ್ಟು.
ಏನು ದೀಪಣ ಈಗಾಲನೆ 18 ಮಾರೆ ತುಂಬಿರ್ನ ನೋಕ ಗೈಸ್ ಲೆಟ್ಸ್ ದಿ ಜರ್ನಿ ಬಿಗಿನ್ಸ್ ಗೈಸ್. ಇಲ್ಲೇ ಒಂದು ಮುಂದೆ ಒಂದು ತೋಡಿದೆ ಸ್ವಲ್ಪ ದೊಡ್ಡದು ಪಾದೆ ಅಂತ, ಅಲ್ಲಿ ಸ್ವಲ್ಪ ದೊಡ್ಡ ತೋಡಿದೆ, ನಾವು ಅಲ್ಲಿಗೆ ಹೋಗ್ತೀವಿ. ಅಲ್ಲಿಗೆ ಹೋಗಿ ಅಲ್ಲಿ ನೋಡ್ತೀವಿ ಸಿಗುತ್ತಾ ಅಂತ. ಅಲ್ಲಿ ಸ್ವಲ್ಪ ದೊಡ್ಡದಿದೆ ಇದಕ್ಕಿಂತ, ಎರಡು ಕಡೆಯಿಂದ ನೀರು ಬಂದು ಸೇರ್ತದೆ. ನೀರು ಜಾಸ್ತಿ ಇದ್ದರೆ ವೇಸ್ಟ್, ಇಲ್ಲಾಂದರೆ ಪಾಸ್. ನಾವು ಲಾಕ್ಡೌನಲ್ಲೆಲ್ಲ ಇಲ್ಲಿಗೆ ಬರ್ತಾಯಿದ್ವಿ ಗೈಸ್, ಇಲ್ಲಿ ಬರ್ತಾಯಿದ್ವಿ ಜಾಸ್ತಿ. ಆಲ್ಮೋಸ್ಟ್ ಡೇಸೆಲ್ಲ ಇಲ್ಲೇ ಸ್ಪೆಂಡ್ ಮಾಡ್ತಿದ್ವಿ. ಮಳೆ ಬಂದರೆ ಅಂತ ಸಾಕು, ನೈಟ್ ಡೇ ಎಲ್ಲ ಇಲ್ಲಿ. ಬೆಳಿಗ್ಗೆ ಮೀನು ಹಿಡಿಯೋದು, ನೈಟಲ್ಲಿ ಮೀನು ಹಿಡಿಯೋದು, ಅದನ್ನ ತಿನ್ನೋದು. ಅದ್ರ ರುಚಿಯೇ ಬೇರೆ ಗೈಸ್, ರುಚಿಯೇ ಬೇರೆ. ಅದಕ್ಕೆ ಹೇಳೋದು, ತುಳುನಾಡಲ್ಲಿ ಹುಟ್ಟಬೇಕಾದ್ರೆ ಪುಣ್ಯ ಮಾಡಿರಬೇಕು, ಪುಣ್ಯ ಪುಣ್ಯ. ನೋಡಿ ನಮ್ಮದು ನೇಚರ್, ನೋಡಿ ನೇಚರ್. ಯಾಸ್, ಬೆಂಗಳೂರಲ್ಲಿ ಹೋದರೆ ಇದೆಲ್ಲ ಯಾವುದು ಸಿಗಲ್ಲ. ಓ ದೇವ, ಎಷ್ಟು ತುಂಬ ಆಳ ಇದೆ, ಅಂದರೆ ಆಳ ಅಂತಲ್ಲ, ಗುಂಡಿ ಇದೆ ನೋಡಿ, ಇಷ್ಟಿದೆ ಅಷ್ಟೇ. ಆಳ ಅಂತೂ ಇದೆ, ಇಷ್ಟು ಆಳ ಇದೆ. ಅವನು ಹೋಗೈತೆ. ಓ ದಾದ ಗುಂಡಿ, ಸ್ವಲ್ಪ ಗುಂಡಿ ಉಂಟೈತಿಯಾ ಪೈಸ. ಅವನು ಮುಂದೆಗೆ ಆಯಿತು, ನಾನು ಹಿಂಗೆ ಇದ್ದೀನಿ. ವರ್ಷಕ್ಕೊಮ್ಮೆ ತೋಡಿಗೆ ಹೋದ್ರೆ ಉಂಟಲ್ಲ, ಹಿಂಗೆ ಆಗೋದು. ಅವನು ಹಿಂದೆ ಆಗುತ್ತೆ. ಮತ್ತೊಂದು ಗೈಸ್, ನೈಟ್ ಬಂದು ಸ್ವಲ್ಪ ಡೇಂಜರ್ ಅಂತ. ಇಲ್ಲಿ ಹೆಬ್ಬಾವು ಎಲ್ಲ ಇರುತ್ತೆ, ಅದೆಲ್ಲ ಜಾಸ್ತಿ ಹೆಬ್ಬಾವು ಅದು ಇದು ಅಂತ. ನೀವು ಓಡಿపోయి ಮಾರೆ, ಅವ್ನು ಸುದ್ದಿ ಇಲ್ಲ ಗೈಸ್, ಎಲ್ಲದಂತಿಲ್ಲ. ನವೀನ, ಓ ನವೀನ, ಹಾಂ ಇದ್ದಾನೆ, ಸಿಕ್ಬಿಟ್ಟ ಗೈಸ್. ನೀವು ನಗಬಾರ್ದು, ನಿಮಗೆ ಇವತ್ತು ಮೀನು ಸಿಗುವಾಗ ಕಾಣ್ತಿಲ್ಲ. ಸರ್ತ ಹೋಗ್ತಾಯಿದ್ದೀವಿ ಅಷ್ಟೇ, ಮೀನು ಸಿಗುವಾಗ ಕಾಣ್ತಿಲ್ಲ. ಯಾಕಂದರೆ ನೀರು ಸ್ವಲ್ಪ ಜಾಸ್ತಿ ಇದೆ. ಡೆಂಜಿಗೆ ಸಹ ಕಣ್ಣು ಕಾಣೋದಿಲ್ಲ, ನಮಗೆ ಸಹ ಕಣ್ಣು ಕಾಣೋದಿಲ್ಲ ಈಗ. ಆದರೂ ಹುಡುಕ್ತಾ ಇದ್ದೀವಿ. ಈಗೋ ಹರ್ಟಾಗಿದೆ ಗೈಸ್, ಈಗೋ ಹರ್ಟಾಗಿದೆ. ಬಿಡಲ್ಲ ಬಿಡಲ್ಲ ಬಿಡಲ್ಲ, ಓಯ್ ಇದೆಲ್ಲ ಕೆರೆ ಐತನದ ಮಾರೆ. ಓಲು ತುಳುಂಕ ಬೂರ್ನು ನೋಡ್ತಾ ಒಂದು ಮುಚ್ಚಿದ್ದಾರೆ ಕೆರೆನೇ. ಓ ಅಲ್ಪಯಾ, ಹಾಂ ಮೂಲನಾ ಪಾರ್ದಲ್ಲ ಗೈಸ್. ಇಲ್ಲೊಂದು ಕೆರೆ ಇದೆ, ಆ ಕೆರೆ ನಮ್ಮ ನೋಡುವ. ಒಂದು ಕೆರೆ ಇದೆ ನೋಡಿ ಗೈಸ್. ಮೀನು ಸಿಕ್ಲಿಲ್ಲ ಅಂದರು ಸೊಳ್ಳೆ ಒಂದಿಷ್ಟು ಕೂಡ ಸಿಗುತ್ತೆ ಗೈಸ್, ಕೈಗೆ ಒಂದು ಸಿಗುತ್ತೆ ಸೊಳ್ಳೆ. ನಾವಂತೂ ಹಠ ಬಿಡದೆ ಹೋಗ್ತಾ ಇದ್ದೀವಿ. ಓ ಇದೊಂದು ದೊಡ್ಡ ಸಂಗಮ ಇಲ್ಲಿ. ಅವತ್ತು ಇಲ್ಲಿ ತುಂಬ ಸಿಕ್ತಿತ್ತು ಗೈಸ್, ತುಂಬ ಸಿಕ್ಕಿದ್ದೊಮ್ಮೆ. ಸ್ವಲ್ಪ ಮಾಂಸ ತಗೊಂಡು ಒಂದು ಹಾಕಿದ್ದು ಅಲ್ಲಿ, ಏಮೆ ಮತ್ತು ಕೆಲವೊಂದು ಡೆಂಜಿ ಮೀನು ಎಲ್ಲ ಸಿಕ್ಕಿತ್ತು ಅವತ್ತು. ಜಾಲಿ ಬೇರೆ ಅಷ್ಟು ಎಲ್ಲ ಸೇರಿಸಿ ಸಾಂಬಾರು ಮಾಡಿ ಸ್ಪೈಸಿ. ಒಂದು ಡೆಂಜಿದೆ, ಡೆಂಜಿದೆ ಇಲ್ಲಿ, ಅಲ್ಲಿದೆ. ಹೇಗಾದರೂ ಮಾಡಿದ್ದನ್ನ ಹೊರಗೆ ಬರಬೇಕು ಗೈಸ್. ಬಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆಯಿತು, ಒಂದು ಡೆಂಜಿ ಸಿಗುವಾಗ ಕಾಣ್ತಾ ಇಲ್ಲ. ಕಾಣಿಗೆ ಸಿಕ್ತು ಗೈಸ್, ಕೈಗೆ ಸಿಕ್ತಿಲ್ಲ. ಜಸ್ಟ್ ಉಸ್ಸಲ್ಲಿ ಹೋಗ್ತಾ ಇದೆ, ಯಾಕಂದರೆ ನೀರು ಜಾಸ್ತಿ ಇದೆ ನೋಡಿ, ನೀರು ತುಂಬ ಜಾಸ್ತಿ ಇದೆ. ಫುಲ್ ಡೌನ್ಫಾಲ್ ಗೈಸ್, ಡೌನ್ಫಾಲ್. ಡೆಂಜಿಗಳು ನಾಪತ್ತೆ ಆಗಿದೆ, ಒಂದು ಕೂಡ ಸಿಗ್ತಾ ಇಲ್ಲ. ಎಲ್ಲ ಮನೆಯಲ್ಲಿ ಕೂತ್ಕೊಂಡು ಅಡುಗೆ ಮಾಡ್ತಿರ್ಬೇಕು, ನನಗೆ ಸಿಗ್ತಾ ಇಲ್ಲ ಸರ್. ಫೈನಲಿ ಒಂದು ಏಡು ಸಿಕ್ಕಿದೆ ನೋಡಿ. ನಮಗೆ ಇವತ್ತು ವಿಷಯ ಏನಂದರೆ, ನಾವು ಬರುವ ಮುಂಚೆನೇ ಯಾರು ಹತ್ತಿ ಏಡಿ ಹಿಡಿದು ಹೋಗಿದ್ದಾರೆ. ಹಾಗೆ ನಮಗೆ ಇವತ್ತು ಏಡಿ ಸಿಗ್ತಾ ಇಲ್ಲ, ಇಲ್ಲಾಂದರೆ ಯಾವಾಗ ಬರ್ತಾಯಿದ್ರು ನಮಗೆ ಏಡಿ ಸಿಗ್ತಾ ಇತ್ತು. ನೋಡಿ ಇದು ಎಷ್ಟು ಸಣ್ಣದು. ಒಂದು ಡೆಂಜಿ ಸಿಕ್ತು, ಬಟ್ ಅದ್ರ ಜೊತೆ ಒಂದು ಪೇರಳ ಸಿಕ್ತು. ಪೇರಳ ಮರಿದೆ ನೋಡಿ ಇಲ್ಲಿ ಸಿಕ್ತು. ಇದನ್ನು ತಿನ್ನುವ ಈಗ. ರುಚಿದ್ಯಾ? ರುಚಿದ್ದು ತೊಳಲಿಕ್ಕಿಲ್ಲ ಗೈಸ್, ತಿನ್ನೋದೇ ಆಗ ಟೇಸ್ಟ್ ಜಾಸ್ತಿ. ಐದಾರು ಉಂಟು ನೋಡಿ, ಹೊಟ್ಟೆ ನೋಡಿ ದಪ್ಪಾಗಿದೆ. ಪೊಯ್ ಇದೊಂದು ಎರೆಹುಳು ನೋಡಿ ಅಂತೆ, ನಮಗೆ ಅಷ್ಟು ಆಗ ಹುಡುಕಿದ್ದು ಸಿಗಲಿಲ್ಲ. ಇದೊಂದು ಎಷ್ಟು ದೊಡ್ಡುಂಟು ನೋಡಿ, ಹಾವಿನ ಹಾಗೆ ಉಂಟು. ದೊಡ್ಡ ಎರೆಹುಳು ಗೈಸ್, ನಾವು ಇಲ್ಲಿವರೆಗೂ ನೋಡಲಿಲ್ಲ ಅಷ್ಟು ದೊಡ್ಡ ಎರೆಹುಳು. ಆದರೆ ಇದು ಸತ್ತಿದೆ, ಸತ್ತೋಗಿದೆ ಗೈಸ್ ಅದು ಪುನಃ. ಗೈಸ್ ಜೊತೆಗೆ ಈಗ ಒಂದು ಪನ್ನಿನೆರಳು ಅಂತ ಹೇಳ್ತೀವಿ, ಜಮುನಳ್ಳಿ ಪನ್ನಿನೆರಳೆ. ನೋಡಿ ಇಲ್ಲಿದೆ ನೋಡಿ, ಇದು ಕಾಣ್ತದಲ್ಲ ನೋಡಿ, ಇದು ತುಂಬ ಟೇಸ್ಟ್ ಇರುತ್ತೆ. ಜಾಸ್ತಿ ಅಂದರೆ ಶೀತ ಆಗುತ್ತೆ, ಅದಕ್ಕೆ ಉಪ್ಪಾಗಿ ತಿನ್ನಬೇಕು, ಹಾಗೆ ಏನಾಗಲ್ಲ. ನೋಡಿ ಮೇಲೆ ಇದ್ದೆ, ಬನ್ನಿ ಟೇಸ್ಟ್ ಮಾಡೋಣ. ಈಗ
ನಮ್ಮ ಬಂದರಲ್ಲಿ ಫೇಮಸ್ ಇರುವಂಥ ಕಲ್ಲರ್ ಬಿ ಅಂತ ಒಂದು ನದಿ ಇದೆ, ಅಲ್ಲಿಗೆ ಹೋಗ್ತಿದ್ದೇವೆ. ಅಲ್ಲಿ ಪೂರ ಕಲ್ಲೇ ಇರೋದು, ಬಿದ್ದರೆ ಯಾರೂ ಉಳಿಲಿಕ್ಕಿಲ್ಲ ಅಷ್ಟಿದೆ. ಅದರ ನೀರ್ದು ಸೌಂಡ್ ಎಲ್ಲ ಕೇಳಿದ್ರೆಲ್ಲ ಭಯ ಆಗ್ತದೆ ನಮಗೆ, ಅಷ್ಟು ಜೋರಿದೆ. ನಾವು ಹೋಗ್ತೇವೆ, ನಮಗೆ ಮೀನೇನು ಅಷ್ಟೇನು ಸಿಗಲಿಲ್ಲ. ಯಾರೋ ಬಂದೆಲ್ಲ ನಮಗಿಂತ ಮುಂಚೆ ಒಂದು ಹಿಡಿದು ಹೋಗಿದ್ದಾರೆ. ಹಾಗೆ ನೋಡ, ನೆಕ್ಸ್ಟ್ ಟೈಮ್ ನಾವು ವೀಡಿಯೋ ಮಾಡ್ತೇವೆ, ಬೇಕಾದರೆ ಮೀನೆಲ್ಲ ಸಿಗುವಾಗೆ ಮಾಡ್ತೇವೆ. ನೋಡ, ಹೋಗೋ ನಾವೀಗ. ಹೋಗ ಕಲ್ಲರ್ ಸುದಕ್ಕೆ ಹೋಗುವ, ಅಲ್ಲಿದೆ. ಅಲ್ಲಿ ಬಿದ್ದರೆ ಸಾದಿಗಿಂತ ಆ ನೀರಿನ ಕಲ್ಲಿಗೆ ಸಿಕ್ಕಿ ಎಳ್ಳು ಮುಳ್ಳೆಲ್ಲ ಪೊಡಿ ಪೊಡಿ ಆಗ್ಬೋದು, ಅಷ್ಟು ಕಲ್ಲಿದೆ. ಬನ್ನಿ ತೋರಿಸ್ತೀನಿ, ಹೋಗೋ. ಈಗ ನಮ್ಮ ಮನೆಗೆ ಹೋಗಿ ಅಲ್ಲಿಂದ ಗಾಡಿಗೆ ಹೋಗ್ತೀವಿ, ನಿಮ್ಮನ್ನು ತೋರಿಸೋಲ್ಲ. ಗಾಯ್ಸ್ ಎಗ್ಲಿಂದ ಪೋದಿಲ್ಲ ಕಲ್ಲರ್ ಬೀಸದಕ್ಕೆ ಇವತ್ತು ಕಟ್ಟಿದ್ದೀರಿಯೋ ಎಷ್ಟು ಕಟ್ಟಿದ್ದೀರಿ ಗೈಸ್. ದಿಸ್ ಇಸ್ ಅವರ್ ನೇಚರ್. ಒಂದು ಎಂಟು ಜಾಗ ಇತ್ತು, ಇದೆಲ್ಲ ನಮ್ಮ ಜಾಗ. ಆ ಕಡೆ ನಂದಲ್ಲ, ಅಂದರೆ ನಮ್ಮ ಹತ್ತಿರ ಮನೆ ಎಲ್ಲ ಆಸುಪಾಸಿನ. ಇದನ್ನು ಈ ಒಂದು ಮನೆ, ಇದು ಈ ಒಂದು ಆ ಕಡೆಗೆ ಡೌನ್ ಸೈಡ್. ಅದೆಲ್ಲ ಈ ರಸ್ತೆ ನೋಡಿ. ನಾವು ಸಣ್ಣ ಇರುವಾಗ ಎಲ್ಲಿ ದಿನ ಎಲ್ಲ ಶಾಲೆ ಹೋಗ್ತಾ ಇದ್ವಿ, ಬಂದರ ಶಾಲೆಗೆ ನಡ್ಕೊಂಡು ಹೋಗ್ತಾ ಇದ್ವಿ ನೋಡಿ. ಗೈಸ್ ನೋಡಿ, ಇದೇ ಕಲ್ಲರ್ ಬಿ ನದಿ, ತುಂಬಾ ಫೇಮಸ್ ಆಗಿರುವಂಥ ಒಂದು ನದಿ. ತುಂಬ ವಿಶಾಲವಾಗಿದೆ ನೋಡಿ, ಆ ಕಡೆ ಈ ಕಡೆ ಫುಲ್ ವಿಶಾಲಾಗಿದೆ. ಇಲ್ಲಿ ಬಿದ್ದರೆ ಮುಳುಗಿ ಸಾಯಲ್ಲ, ಕಲ್ಲಿಗೆ ಡಿಕ್ಕಿ ಆಗಿ ಸಾಯ್ಬೋದು, ಯಾಕಂದರೆ ಅಷ್ಟು ಕಲ್ಲಿದೆ ನೋಡಿ. ಫುಲ್ ಕಲ್ಲೇ, ಇದೆಲ್ಲ ಫುಲ್ ಕಲ್ಲೇ. ಗೈಸ್, ಇದು ಬೋಲೋಡಿ ಸಂಕದ ಹತ್ರ ಇರುವ ನದಿ. ಇದನ್ನ ಜಾಗ ನಾವು ನೋಡಿದಲ್ಲ, ಅದಕ್ಕೇ ಇದು ಹೋಗಿ ಸೇರುತ್ತೆ ನೋಡಿ. ತುಂಬ ಉದ್ದ ಇದೆ, ಬಟ್ ಇಲ್ಲಿ ಕಲ್ಲಿಲ್ಲ, ಕಲ್ಲು ಏನಿಲ್ಲ, ಜಸ್ಟ್ ನದಿ ಸೀದಾ ನೀರೇ. ಬರ್ತವ ಗೈಸ್. ಆ ಕಡೆ ಫುಲ್ ಕಾಡು, ಮಳೆ ಎಲ್ಲ ಬರುವಾಗ ಆ ಕಡೆಯಿಂದೆಲ್ಲ ಗುಡ್ಡೆಲ್ಲ ಕುಸಿತದೆ. ಸೊ ಅದೊಂದು ಸ್ವಲ್ಪ ಡೇಂಜರ್ ಆ ಪ್ಲೇಸ್. ಈ ಧರ್ಮಸ್ಥಳಕ್ಕೆ ಹೋಗೋರು ಈ ರೂಟ್ ಜಾಸ್ತಿ ಚೂಸ್ ಮಾಡೋದಿಲ್ಲ. ನಮ್ಮ ಬಂದರಿಂದ ಹೋದ್ರು ಅಂತ ತಾರೆ ಇಲ್ಲ, ಕೈಸಲ್ಲಿ ತಾರೆ ನೋಡಿ. ಓಕೆ ಗೈಸ್, ನಾವು ಈಗ ಹೋಗ್ತಾ ಇದ್ದೀವಿ ಸೀದಾ ನಮ್ಮ ಮನೆಗೆ. ಸೊ ಇನ್ನು ಬೆಂಗಳೂರಲ್ಲಿ ಸಿಗೋಣ. ಸೊ ಟೇಕ್ ಕೇರ್, ಬಾಯ್ 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 ಬಾಯ್.